ಅಗಸ್ತ್ಯ ಅವರೇ ನಮಸ್ಕಾರ. ಇವಾಗ ಡಿ ಬಾಸ್ ಅವರ ವಿಚಾರದಲ್ಲಿ ನೀವು ಕೂಡ ಪಾದಯಾತ್ರೆ ಮಾಡಿ ಬಂದ್ರಿ. ಅದರ ಬಗ್ಗೆ ಹಲವಾರು ಕಾಂಟ್ರವರ್ಸಿಗಳಾಗಿದೆ, ಹಲವಾರು ಊಹಾಪೋಹಗಳು ಏನೇನೋ ಹಬ್ಬಿದೆ. ನೀವು ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಿ ಫಸ್ಟ್. ಕ್ಲಾರಿಟಿ ಅಂದ್ರೆ ಯಾವ ತರ ಏನ್ ಹಬ್ಬಿದೆ ಅದ್ ಬೇಕಲ್ಲ ನನಗೆ. ಅಲ್ಲ, ಏನ್ಕೋಸ್ಕರ ನೀವು ಹೋಗಿದ್ದು ಪಾದಯಾತ್ರೆ? ನನ್ನ ಉದ್ದೇಶ ಅಷ್ಟೇ. ಹ್ಮ್. ಸಾವಿರಾರು ಜನ ಸೆಲೆಬ್ರಿಟಿ, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸೆಲೆಬ್ರಿಟಿಗಳು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಎಷ್ಟೋ ದಾನ ಧರ್ಮಗಳು ಮಾಡಿದ ನಮ್ಮ ಬಾಸು. ಅಂತ ದೇವ್ರಿಗೆ ನಾನು ನನ್ನ ಕೈಲಾದ ನನ್ಗೇನ್ ಮಾಡಕ್ಕಾಗುತ್ತೋ ಒಬ್ಬ ಅಭಿಮಾನಿಯಾಗಿ ಅವ್ರಿಗೇನು ನಾವು ಅಷ್ಟೊಂದು ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಹಣ ಕೊಟ್ಟು ಅಷ್ಟೊಂದು ಇದೂ ಇಲ್ಲ. ನಾನೊಬ್ಬ ಬಡವನಿರೋದ್ರಿಂದಾಗಿ ಹಾಗಾಗಿ ಈಗ ನನ್ನ ಮುಖಾಂತರ ನಾನು ದೇವ್ರಿಗೆ ಏನ್ ಬೇಡ್ಕೋಬೇಕು, ಆದಷ್ಟು ಬೇಗ ನಾನು ಇಷ್ಟಪಡೋಂತ ದೇವ್ರು ಹೊರಗಡೆ ಬರ್ಲಿ ಅಂತ. ಅದನ್ನ ಕಾರಣಕ್ಕೆ ಪಾದಯಾತ್ರೆ ಹೋದ್ವಿ, ಒಳ್ಳೇದಾಗ್ಲಿ, ಆದಷ್ಟು ಬೇಗ ಬರ್ಲಿ ಅಂತ. ಎಸ್, ಓಕೆ. ನೀವು ಹೋಗಿದ್ದು ಒಳ್ಳೆ ಉದ್ದೇಶನೇ ಇದೆ. ಆದ್ರೆ ನೀವು ಅದಕ್ಕಿಂತ ಮೊದ್ಲೇ ಕಬ್ಜಾ ಶರಣ್ ಅನ್ಬಿಟ್ಟು ಅವರು ಹೋಗಿದ್ರು. ಆದ್ರೆ ಅವ್ರ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇರ್ತಕ್ಕಂಥದ್ದು, ತುಂಬಾ ಕಮೆಂಟ್ ಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇವರು ತಮ್ಮ ಒಂದು ಫೇಮಸ್ಗೋಸ್ಕರ ಅಥವಾ ಏನೋ ಬಿಗ್ ಬಾಸ್ ಹೋಗೋಕೋಸ್ಕರ ಇದೆಲ್ಲ ಮಾಡ್ತಾ ಇದಾರೆ ಅನ್ನುವಂತ ಸಿಕ್ಕಾಪಟ್ಟೆ ರೂಮರ್ಗಳು. ನೋಡಿ ಪಾಪ ಹುಡುಗ ಬೇರೆದ್ರಲ್ಲಿ ಹೇಗ್ ಮಾಡಿದಾನೋ ನನ್ಗೆ ಗೊತ್ತಿಲ್ಲ. ನನ್ ಕಣ್ಣಾರ ನಾನು ನೋಡಿದ್ದು ಈ ವಿಚಾರದಲ್ಲಿ ಆನಿಷ್ಟವಾಗಿ ನಡೆದಿದ್ದಾನೆ ತುಂಬಾ. ಯಾಕಂದ್ರೆ ಆ ಹುಡುಗನಿಗೆ ಕಾಲು ನೋವು ಆತರ ಇತ್ತು, ನಾನು ಅದನ್ನ ನೋಡಿದೀನಿ, ಜೊತೆಗೆ ಹೋಗಿದ್ದೀನಿ. ತುಂಬಾ ಆನಿಷ್ಟವಾಗಿ ನಡೆದಿದ್ದಾನೆ. ಆತರ ಫೇಕು ಬೈಕಲ್ಲಿ ಹೋಗೋದು, ಗಾಡಿಯಲ್ಲಿ ಹೋಗೋದು ಆತರ ಮಾಡಿಲ್ಲ ಸರ್, ನಿಜ ಸತ್ವಾಗ್ಲು. ಯಾಕಂದ್ರೆ ನಾನೊಬ್ಬ ಅಪ್ಪ ಡಿ ಬಾಸ್ ಅಭಿಮಾನಿಯಾಗಿ ಆತರ ಆಗಕ್ಕೂ ಬಿಡಲ್ಲ. ಬಟ್ ಆದ್ರೆ ಅವ್ನ ಹುಡುಗ ಆನೆಸ್ಟ್ ಆಗಿ ನಡೆದಿದ್ದಾನೆ ಸರ್. ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ನೊಂದು ಸರ್, ನಮಗೆ ಬೆಳಿಬೇಕು ಅಂದ್ರೆ ಸಾವಿರಾರು ದಾರಿ ಇದೆ ಸರ್. ಇವತ್ತಿಗೂ ನೋಡಿ, ನಂದು ಇನ್ಸ್ಟಾಗ್ರಾಮ್ ಐಡಿ ತೋರಿಸ್ತೀನಿ ನಿಮ್ಗೆ. ಆಯ್ತಾ, ಇವತ್ತವರೆಗೂ ನಾನು ಯಾರ್ದನ್ನು ನಾನು ಅವ್ರದೇ ಮಾಡ್ಕೊಂಡು ಬೇಳೆ ಬೇಯಿಸ್ಕೊಂಡು ಮಾಡೋಂತ ನೆಸಸರಿ ನನ್ಗಿಲ್ಲ. ನನಗೆ ಅವ್ರ ದಾರಿ, ಅವ್ರದ್ದು ಕ್ಯಾರೆಕ್ಟರ್, ಅವ್ರನ್ನ ಫಾಲ್ಸ್ ಅಂತವ್ ನಾನು. ಹಾಗಾಗಿ ನನಗೆ ಅದ್ರ ಅವಶ್ಯಕತೆ ಇಲ್ಲ ಸರ್. ಓಕೆ, ಅಂದ್ರೆ ಶರಣ್ ಅವ್ರಿಗೆ ಅವ್ರು ಏನೋ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದಾರಂತೆ, ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಸ್ವಲ್ಪ ಈ ರೀತಿಯಾಗಿ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನುವಂತ ಏನೋ ಒಂದು ಆ ಕಡೆಯಿಂದ ಒಂದು ಹೇರಿಕೆ ಇದೆ. ಅದಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾ ಇದಾರೆ ಅನ್ನೋದು ಅವ್ರ ಮೇಲೆ ಜಾಸ್ತಿ ಇದ್ದಿರ್ತಕ್ಕಂಥದ್ದು ಟ್ರೋಲ್ಗಳು. ಅವ್ರೇನ್ ಬಿಗ್ ಬಾಸ್ ಹೋಗಿದೆಲ್ಲ ಮಾಡ್ತಾ ಇದಾರ? ಹುಡುಗ ನಾನು ಕೇಳಿದೆ, ಸೇಣು ಇದೆಲ್ಲ ಯಾಕೆ ಅಂತ. ಎಕ್ಸಾಂಪಲ್ ನೀವು ಕೇಳಿದ್ ನಾನು ಆಲ್ರೆಡಿ ಕೇಳಿದೆ. ಅಣ್ಣ, ಈಗ ಸಾವಿರಾರು ಜನ ಸಾವಿರ ಮಾತಾಡ್ತಾರೆ. ನನ್ನ ಮನ್ಸಲ್ಲಿರೋದು, ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ, ನನಗೆ ಎಲ್ಲದಕ್ಕೂ ಹೋಗಿದ್ದೀನಿ, ಇದಕ್ಕೂ ಹೋಗ್ಬೇಕು ಅನಿಸ್ತಾಣ, ನಾನು ಬಂದೆ ಅಂತ ಹುಡುಗನು ಆತರ ಹೇಳ್ದ. ನನ್ಗೆಲ್ಲ ಫೋನ್ ಮಾಡಿದ್ರು ಹಿಂಗ್ ಬರ್ಬೇಕು ಅಂತ. ನಾನು ಹೋದೆ, ಜಾಯ್ನ್ ಆದೆ, ತುಂಬಾ ಖುಷಿಯಿಂದ ನಡೆದ್ವಿ ತುಂಬಾ. ಯಾಕಂದ್ರೆ ಈಗ ಈ ಸಾವಿರಾರು ಜನ ಸಾವಿರ ರೀತಿ ಮಾತಾಡ್ತಾರೆ, ಅದ್ರಲ್ಲಿ ನಮ್ಮವ್ರು ಮಾತಾಡಿದ್ರೆ ತುಂಬಾ ಬೇಜಾರಾಗ್ತ ನನ್ಗೆ. ಹೌದಾ, ಮಾತಾಡ್ಲಿ ಸರ್. ಈಗ ಒಂದು ನೋಡಿ, ಈಗ ಒಳ್ಳೇದೋ ಕೆಟ್ಟದ್ದೋ, ನಾವು ಒಳ್ಳೇದ್ ಮಾಡ್ತಿದೀವಿ ಅಂದ್ರು ಮಾತಾಡ್ತಾರೆ, ಕೆಟ್ಟದ್ ಮಾತಾಡ್ತೀವಿ ಅಂದ್ರೆ ಮಾತಾಡೋ ಜನಕ್ಕೆ ಬಾಯಿ ಕೊಡಕ್ ಆಗತ್ತ? ಮಾತಾಡ್ಲಿ ಬಿಡಿ, ಅದಕ್ಕೇನಿದೆ. ಆಯ್ತಾ, ನಮ್ ಬಾಸ್ ಒಂದ್ ಮಾತು ಹೇಳಿದಾರೆ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಆನಿಷ್ಟಾಗಿ ಬದುಕಿ ಅಂತ. ನಾವು ಆ ರೀತಿ ಬದುಕ್ತಾ ಇದೀವಿ. ಅಂದ್ರೆ ನಿಮ್ಮ ಉದ್ದೇಶ ಇಂಪಾರ್ಟೆಂಟ್ ಇದ್ದಿದ್ದೇನಪ್ಪಾ ಅಂತಂದ್ರೆ, ಡಿ ಬಾಸ್ ಅವ್ರಿಗೆ ಒಳ್ಳೇದಾಗ್ಲಿ, ಅವರು ಬೇಗ ಹೊರಗಡೆ ಬರ್ಲಿ ಅನ್ನುವಂಥದ್ದು ಮಾತ್ರ, ಅನ್ನುವಂತ ಉದ್ದೇಶ ಮಾತ್ರ ನಿಮ್ಗೆ. ಎಸ್, ಇವಾಗ ಡಿ ಬಾಸ್ ಅವರು ಇವಾಗ ಜೈಲಲ್ಲಿ ಇದ್ದಾರೆ. ಅವ್ರು ಒಂದ್ ಕಡೆ ಹೇಳ್ಕತಾರೆ, ನನಗೆ ಈ ರೀತಿ ಇಲ್ಲಿರೋದ್ಕಿಂತ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಎಲ್ಲ ಕೇಳ್ಕೊಂಡಿದಾರಂತೆ. ತುಂಬಾ ಅದು ಎಲ್ಲ ಬೇರೆ ಬೇರೆ ರೀತಿ ಎಲ್ಲ ಮಾತಾಡ್ತಾರೆ. ನೀವು ಡಿ ಬಾಸ್ ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ನೋವಾಗುತ್ತೆ ಸರ್, ತುಂಬಾ ನೋವಾಗುತ್ತೆ, ಬೇಜಾರಾಗುತ್ತೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋಷ್ಟು ಬೇಜಾರಾಗುತ್ತೆ. ಈಗ ಹೆಣ್ಣು ಅಂದಿದ ತಕ್ಷಣನೇ ಎಲ್ಲರೂ ತುಂಬಾ ಗೌರವ ಕೊಡ್ತಾರೆ. ಈಗ ಯಪ್ಪ ವಿಚಾರ ಮಾಡಿದನ ಇಲ್ವೋ ಇನ್ನೊಂದದು ಕಾನೂನಿದೆ. ಬಟ್ ಈ ತರ ಬಂದಾಗ ಎಲ್ಲೋ ಇಷ್ಟಪಡೋ ಅಭಿಮಾನಿಗಳು ಯಾರ್ಯಾರು, ನನಗೂ ಕೂಡ ತುಂಬಾ ನೋವಾಗುತ್ತೆ ಸರ್ ಅಂತ ಹೇಳ್ತೀನಿ ಸರ್. ತುಂಬಾ ಬೇಸರ ಆಗೇ ಆಗುತ್ತೆ, ಡೆಫಿನೆಟ್ಲಿ ಎಲ್ಲರಿಗೂ ಆಗುತ್ತೆ ಸರ್. ಹಾಗೆ ನಾನೊಬ್ಬ ಅಪ್ಪಟ ಅಭಿಮಾನಿ ಅಂತ ನಮ್ಗೆ ಆಗದೆ ಇರುತ್ತೆ, ತುಂಬಾ ನೋವಾಗುತ್ತೆ. ಬಟ್ ಈ ರೀತಿ ಆಗ್ಬಾರ್ದಿತ್ತು, ಏನು ಮಾಡಕ್ಕಾಗಲ್ಲ. ಓಕೆ, ಇವಾಗ ಇಲ್ಲಿ ಒಂದ್ ಕ್ವಶನ್ ಏನಪ್ಪಾ ಅಂದ್ರೆ ಉದ್ಭವ ಅಂದ್ರೆ, ಜೈಲಿನ ಸ್ಥಿತಿಗತಿ ಆ ರೀತಿ ಹದ್ಗೆಟ್ಟೋಗಿದ್ಯಾ ಅನ್ನುವಂತ ಒಂದು ಪ್ರಶ್ನೆನೂ ಕೂಡ ಬರುತ್ತೆ ಸರ್. ನೋಡಿ, ಅವ್ರ ಮೇಲೆ ತುಂಬಾ ಕಣ್ಣುಗಳು ಇದ್ದಂತ ನಿಮ್ಗೆಲ್ಲಾನು ಗೊತ್ತಿದೆ. ತುಂಬಾ ಜನ ತುಂಬಾ ರೀತಿ ಮಾತಾಡ್ತಾರೆ. ಬಟ್ ಅಲ್ಲಿ ಜೈಲಿನ ಸ್ಥಿತಿ ವಿತಿ ಅದನ್ನು ಗೊತ್ತೆ. ಯಾಕಂದ್ರೆ ಅವರು ತುಂಬಾ ರಾಯಲ್ ಆಗಿದ್ದವರು, ತುಂಬಾ ಖುಷಿಯಾಗಿದ್ದವರು.
ಈಗ ಎಲ್ಲೋ ತಗೊಂಡೋಗಿ ಇದಾದಾಗ ಬೇಜಾರಾಗಿ ಈಗ ನಮ್ಮನ್ನೇ ಅನ್ಕೊಳ್ಳಿ ಫ್ರೀಡ್ ಆಗಿದೀವಿ, ಎಲ್ಲಾ ಕಡೆ ಸುತ್ತಾಡ್ತೀವಿ, ಓಡಾಡ್ತೀವಿ, ಎಲ್ಲಾ ಕಡೆ ದಿನ ಅದ್ರ ಒಂದ್ ಜಾಗದಲ್ಲಿ. ಇವತ್ತು ತಗೊಂಡ್ ಬಂದು ರೂಮ್ ಒಳಗಡೆ ಇರ್ಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ನೋಡೋಣ. ಆಗುತ್ತೆ ಆಗಲ್ವಾ? ಸಾಮಾನ್ಯ ಜನರು ನಾವು, ಅವರೊಬ್ಬ ದೊಡ್ಡ ಸೆಲೆಬ್ರಿಟಿ. ಇವತ್ತು ಕನ್ನಡ ಇಂಡಸ್ಟ್ರಿ ಒಂದು ಕಳಸ ಇದ್ದಂಗೆ. ಅಲ್ಲ ಇವಾಗ ಯಾಕೆಂದ್ರೆ ಡಿ ಬಾಸ್ ಅವರು ಕೂಡ ಇದೇ ಚಾಪೆ ಮೇಲೆ, ಇದೇ ಕಾರ್ಪೆಟ್ ಮೇಲೆ ಇದ್ರೆಲ್ಲ ಮಲ್ಗಿ ಸ್ಟಾರ್ಟಿಂಗ್ ದಿನಗಳಿಂದ ಬಂದಿರತಕ್ಕಂಥದ್ದು, ಎಲ್ಲಾನು ಕೂಡ ಅನುಭವಿಸ್ಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲೆಲ್ಲೋ ಜೈಲಿನ ಸ್ಥಿತಿಗಳೇ, ಇತ್ತೀಚಿನ ಒಂದು ಜೈಲಿನ ಸ್ಥಿತಿಗಳ ರೀತಿ ಆಗ್ಬಿಟ್ಟಿದೆ. ಎಲ್ಲೋ ಬದಲಾವಣೆಗಳಾಗ್ಬೇಕು ಜೈಲುಗಳು ಅಂತ ಏನಾದ್ರು ಅನ್ಸುತ್ತಾ? ಡಿ ಬಾಸ್ ಮುಖಾಂತರ ಇದೇನಾದ್ರು ಡಿ ಬಾಸ್ ಅವರು ಅದನ್ನ ತೋರ್ಸೋಕೆ, ಹೊರಗಡೆಗೆ ಇಲ್ಲಿ ಏನ್ ಪ್ರಾಬ್ಲಮ್ಗಳಿದೆ ಅಂತ ತೋರ್ಸೋಕೆ ಏನಾದ್ರು ಪ್ರಯತ್ನ ಪಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಅವ್ರು ಏನ್ ಮಾಡಿದ್ರು ಅನ್ಸುತ್ತೆ, ಬಟ್ ಆ ಸ್ಥಿತಿ ಇಲ್ಲ ಅನ್ಸುತ್ತೆ. ಅಚ್ಚುಕಟ್ಟಾಗಿ ಅಲ್ಲಿಗೆ ಏನ್ ಬೇಕು ಆ ರೀತಿ ಇಲ್ಲ ಅನ್ಕೊಂತೀನಿ. ಸುಮ್ನೆ ನೋಡಿ ಯಾವ್ದೋ ಒಂದು ಸಿಗರೇಟ್ ತಗೊಂಡು ಹೊಡೆದ್ರು ಅದನ್ನು ದೊಡ್ಡದಾಗ ಹಾಕ್ತಾರೆ. ಈಗ ನಾನ್ ಕೇಳ್ದಂಗೆ ತುಂಬಾ ಜನ ಜೈಲಲ್ಲಿ ಅದು ಇದು ಅಂತ ಹೇಳ್ತಾರೆ, ನಾನು ಕಣ್ಣಾರಿ ಇದುವರೆಗೂ ನೋಡಿಲ್ಲ. ಬಟ್ ಒಬ್ರನ್ನೇ ನೋಟೆಡ್ ಮಾಡೋದಿದೆಯಲ್ಲ, ಅದು ತಪ್ಪು ಅದು. ಆಮೇಲೆ ಇರ್ಲಿ ಸರ್, ಈಗ ಜೈಲಲ್ಲಿ ವ್ಯವಸ್ಥೆ ಇನ್ನೊಂದು, ಈ ಬಹಳ ಜನ ಬಹಳ ರೀತಿ ಹೇಳ್ತಾರೆ. ಯಾರಿಗೇ ಆಗ್ಲಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಚೆನ್ನಾಗಿರ್ಬೇಕು, ಒಳಗಡೆ ಅದಕ್ಕೆ ಆದಂತ ಸ್ಪೆಷಾಲಿಟಿ ಇರುತ್ತೆ, ಅದನ್ನ ಕೊಡ್ಬೇಕು ಸರ್, ಅದನ್ನ ಕೇಳ್ತೀನಿ ಅಲ್ವಾ? ಓಕೆ. ಇನ್ನೊಂದು ಪ್ರಶ್ನೆ ಅಂದ್ರೆ, ಇತ್ತೀಚೆಗೆ ನಡೀತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಜಯಲಕ್ಷ್ಮಿ ಅವರ ಅಂದ್ರೆ ಏನು ಡಿ ಬಾಸ್ ಅವರ ಹೆಂಡತಿ ಅವರ ಮನೆಯಲ್ಲಿ ಕಳ್ತನ ಆಗಿದೆ ಅನ್ನುವಂತ ಒಂದು ಇದು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಸರ್ ಆ ವಿಷಯ. ಯಾಕೆಂದ್ರೆ ಇಲ್ಲಿ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕೆಂದ್ರೆ ಅದೊಂದು ಅಪಾರ್ಟ್ಮೆಂಟ್, ಸಾಮಾನ್ಯವಾಗಿ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಮಾಧ್ಯಮಗಳನ್ನು ಕೂಡ ಸೆಕ್ಯೂರಿಟಿಗಳು ಬಿಡಲ್ಲ. ಹೌದೌದು. ಆ ಮಟ್ಟಿಗೆ ಸ್ಟಾರ್ಟಿಂಗ್ ಅಲ್ಲೇ ತಡೆದು ಅವ್ರನ್ನೆಲ್ಲ ಚೆಕ್ಅಪ್ ಮಾಡಿ ಎಲ್ಲಾನು ಅವ್ರದ್ದು ಡೀಟೇಲ್ಸ್ ತಗೊಂಡೇ ಬಿಡ್ತಕ್ಕಂಥದ್ದು, ಮಾಧ್ಯಮದವ್ರನ್ನು ಕೂಡ. ಅಂತದ್ರಲ್ಲಿ ಒಬ್ಬ ಕಳ್ಳ ಹೇಗೆ ಹೋಗೋಕೆ ಸಾಧ್ಯ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ. ಸರ್ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಕಳ್ಳರು ಎಂತೆಂತ ಮನೆಗ್ ನುಗ್ಗಿ ಏನೇನ್ ಕದ್ದಿಲ್ಲ ಇಲ್ಲಿ. ಎಕ್ಸಾಂಪಲ್ ಲೈವ್ ಅಲ್ಲೇ ಎಷ್ಟೋ ಜನ ಕಳ್ಳರು ಹೇಳಿದ್ದಾರೆ, ನಾನ್ CM ಮನೆಗೆ ಹೋಗಿದ್ದೆ, ಮಿನಿಸ್ಟರ್ ಮನೆಗೆ ಹೋಗಿದ್ದೆ, MLA ಮನೆಗೆ ಹೋಗಿದ್ದೆ ಅಂತ. ಒಬ್ಬ ಸೆಲೆಬ್ರಿಟಿ ಅಂದ್ರೆ ತಾನ್ ಕಷ್ಟಪಟ್ಟು ದುಡ್ಡಲ್ಲೇ ಇಟ್ಕೊಂಡು ಒಬ್ಬಿಬ್ರು ವಾಚ್ಮೆನ್ ಇಟ್ಕೋಬಹುದು. ಆದ್ರೆ ಒಬ್ಬ CMಗೆ, ಒಬ್ಬ ಮಿನಿಸ್ಟರ್ಗೆ, ಈ ರಾಜಕೀಯದಲ್ಲಿ ಇರೋರ್ಗೆ ಎಷ್ಟು ಸಪೋರ್ಟ್ ಇರುತ್ತೆ, ಅಂತವ್ರ ಮನೆಗೆ ನುಗ್ಗಲ್ವಾ ಜನ? ಕಳ್ಳರು ನುಗ್ತಾ ಇರ್ತಾನೆ. ಅದೇ ರೀತಿ ಎಲ್ಲ ಆಗಿರ್ಬೋದಲ್ಲ. ಇದು ಆರೋಪ ಮಾಡಿರೋದು ಯಾರು? ಅದೇ ಮಾಧ್ಯಮಗಳೇ ಜಾಸ್ತಿ ಬಿಂಬಿಸಿರ್ತಕ್ಕಂಥ. ಮತ್ತೆ ಅದನ್ನ ಹೆಂಗ್ ಇದ್ ಮಾಡ್ತೀರಾ ನೋಡಿ. ಈಗ ನನ್ಗೆ ಮಾಧ್ಯಮದವ್ರ ಮೇಲೆ ಒಂದು ಕೋಪ ಇದೆ. ಏನಂದ್ರೆ, ಈಗ ಸಾವಿರಾರು ಜನ ಘಟನೆಗಳು ನಡೀತಿದೆ ಕರ್ನಾಟಕದಲ್ಲಿ. ಎಷ್ಟೋ ಜನ ಮರ್ಡರ್ ನಡೀತಾ ಇದೆ, ಎಷ್ಟೋ ಜನ ರೇಪ್ ಆಗ್ತಾ ಇದೆ. ಇದ್ರ ಮೇಲಿರೋ ಕಾಳಜಿ ಆ ತರ ಬೇರೆ ಇದ್ರ ಮೇಲೆ ಕಾಳಜಿ ತೋರಿಸಿದ್ರೆ ಎಷ್ಟೋ ಘಟನೆಗಳು ನಿಲ್ತವೆ ಅಂತ ನಾನು ಹೇಳ್ತೀನಿ ಸರ್. ಒಂದ್ರ ಮೇಲೆ ನೋಟೆಡ್ ಮಾಡ್ಬಿಡ್ದು. ಈಗ ಎಲ್ಲಾದ್ರ ಮೇಲೆನೋ ಈಗ ಕರ್ನಾಟಕದಲ್ಲಿ ಎಷ್ಟೋ ಈಗ ರೇಪ್ ಆಗ್ತಿದೆ, ಮಾಡಿದ್ರೆ ಜಾಸ್ತಿ TRP ಸಿಗಲ್ವಲ್ಲ ಅವ್ರಿಗೆ. ಇದಕ್ಕೆ ಏನ್ ಹೇಳೋಣ ಸರ್? ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಮಾತಾಡಿದ್ರೆ ನನಗೆ ಅದನ್ನ ಏನೋ ಮಾತಾಡಿದ್ರು ಅಂತಾರೆ. ಈಗ ಸುಮ್ನಿರಕ್ಕಂತೂ ನಮ್ಗೆ ಆಗಲ್ಲ. ಅದೆಲ್ಲ ಸ್ಥಿತಿ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರು. ಈಗ TRP ಯಾರಿಂದ ಸಿಗ್ತಾ ಇದೆ? ಯಾರಿಂದ? ಡಿ ಬಾಸ್ ಇಂದ ಜಾಸ್ತಿ ಸಿಗುತ್ತೆ, ಅದಕ್ಕೆ ಅವ್ರ ಹಿಂದೆ ಹೊರಡ್ತಾರೆ. ಅವ್ರದ್ದು ಏನಾದ್ರು ಒಂದು, ಅವರು ಹಿಂಗೆ ಪ್ಯಾಂಟ್ ಬಿಚ್ಕೊಂಡ್ರು ಅಥವಾ ಏನೋ ಒಂದು ಸಿಗರೇಟ್ ಇಟ್ಕೊಂಡ್ರು ಪ್ರತಿಯೊಂದು ವಿಡಿಯೋ ಮಾಡ್ತಾರೆ. ಡಿ ಬಾಸ್ ಅನ್ನ ಬ್ಯಾಡದಕ್ ಮಾತ್ರ ನೀವು ಇದು ಮಾಡ್ತೀರಾ. ಅವ್ರು ಮಾಡಿರೋ ದಾನ ಧರ್ಮ, ಅನಾಥಾಶ್ರಮಗಳಿಗೆ ಹೆಲ್ಪ್, ಎಷ್ಟೋ ಸ್ಕೂಲು, ಆ ತರ ಎಲ್ಲಾ ತರ ಮಾಡಿರೋ, ಅದನ್ನ ಯಾಕೆ ತೋರ್ಸಲ್ಲ? ಅದು ಒಂದು TRPನೇ ಅಲ್ವಾ? ಅದನ್ನ ಯಾಕೆ ತೋರ್ಸಲ್ಲ? ಕೆಟ್ಟದ್ದನ್ನೇ ತೋರಿಸ್ತಾ ಹೋದಾಗ ಜನ ನೋಡಂತವ್ರು ದಡ್ರಲ್ಲ, ತುಂಬಾ ವಿದ್ಯಾವಂತರು, ಬುದ್ಧಿವಂತರು, ತಿಳ್ಕೊಂಡಿರೋರು ಇದಾರೆ. ಅವ್ರಿಗೂ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಅಲ್ವಾ? ಅದನ್ನ ಮಾಡಬಾರ್ದು. ಒಳ್ಳೇದನ್ನ ತೋರಿಸಿ ನೋಡೋಣ. ಮೆಚ್ಕೊಂತೀನಿ. ಅವತ್ತು ಮಾಧ್ಯಮದವರು ಇವತ್ತು ಅನಿಷ್ಟವಾಗಿ ಕೆಲಸ ಮಾಡ್ತಿದಾರೆ, ಅನಿಷ್ಟವಾಗಿದ್ದಾರೆ ಅಂತ ಅವತ್ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾನು ಒಬ್ಬ ಕನ್ನಡಿಗನಾಗಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ. ಅದು ನೀವ್ ಹೇಳಿದ ಹಾಗೆ ಮಾಧ್ಯಮದವರ ಜವಾಬ್ದಾರಿಗಳು, ಅವರ ಜವಾಬ್ದಾರಿಗಳನ್ನ ಯಾವಾಗ ಸರಿಯಾಗಿ ನಿರ್ವಹಿಸಲ್ವೋ ಅವಾಗ ಜನ, ಅಭಿಮಾನಿಗಳು ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ರೀತಿ ಕೇಳಿಸ್ಕೋಬೇಕಾ, ಅದನ್ನ ನೀವೇ ಆಲೋಚನೆ ಮಾಡಿ. ಹಾಗೆ ಅಗಸ್ತ್ಯ ಅವರೇ,
ಇನ್ನೂ ಕೂಡ ನೀವು ಏನೋ ಈಗ ಏನು ಪಾದಯಾತ್ರೆ ಹೊರಟಿದ್ರಿ, ಅದ್ರ ಬಗ್ಗೆ ಹೌದು ಸರ್. ಮಾತಾಡ್ಬೇಕು ಅಂತ ಈಗ ಅವಾಗ್ಲೇ ಹೇಳಿದ್ರಿ. ಏನೇನು ಹೇಳ್ಬೇಕು ಅನ್ಕೊಂಡಿದ್ರಿ ಹೇಳ್ಬಿಡಿ. ಸರ್ ನೋಡಿ, ನಾನು ಪಾದಯಾತ್ರೆ ಅಂದ್ರೆ ತುಂಬಾ ಈಜಿ ಆದ ಮನುಷ್ಯ. ನಾನು ಎಲ್ಲಿ ಯಾವತ್ತು ಓಡಾಡಿಲ್ಲ, ಆತರ ಯಾವತ್ತು ಇದ್ ಮಾಡಿಲ್ಲ. ನನಗೆ ಸಡನ್ ಅಂತ ನಾನು ಹೋದೆ, ಜಾಯ್ನ್ ಆದೆ. ನಾನು ಮಂಡ್ಯದಿಂದ ಜಾಯ್ನ್ ಆದೆ. ನಾನು ಅನ್ಕೊಂಡೆ ಸ್ಟಾರ್ಟಿಂಗು ಈಸಿಯಾಗಿ ನಡಿಬೋದೇನೋ ಅನ್ಕೊಂಡೆ. ಹೋಗ್ತಾ 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 ಅನ್ಸ್ತು ಸರ್, ಅಪ್ಪ ಭಯಂಕರ ನರ್ಕ ಸರ್. ಆದ್ರೂ ಒಂದು ಬಲ ಇತ್ತು ನನ್ನಲ್ಲಿ. ಏನು ಅಂದ್ರೆ ಆ ಡಿ ಬ್ರ್ಯಾಂಡ್ ಅನ್ನೋ ಪವರ್ ನನ್ನಲ್ಲಿತ್ತು, ಎನರ್ಜಿ. ಆ ಎನರ್ಜಿಯಿಂದ ನಡೆದ್ ಸತ್ವಾಗ್ಲೂ ಅಷ್ಟೆಲ್ಲ ನನ್ನ ಕೈಲಿ ಆಗ್ತಾನಿರ್ಲಿಲ್ಲ. ಆ ಶಕ್ತಿ, ಆ ಪವರ್ ಎಷ್ಟೋ ಜನ ನಮ್ ಡಿ ಬಾಸ್ ಅಭಿಮಾನಿಗಳು ರೋಡಲ್ಲಿ ಹೋಗ್ತಾರೆ ನಿಲ್ಸಿ, ಅವ್ರನ್ನ ಪ್ರೀತಿಯಿಂದ ಆಡಿಸಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದಾರೆ, ನಡೀತಿದ್ರೆ ಅಂತ ಅವ್ರು ಕೊಟ್ಟ ಶಕ್ತಿ ನಮ್ಮನ್ನ ರೀಚ್ ಮಾಡಿಸ್ತು. ಅಂದ್ರೆ ಆ ಬ್ರ್ಯಾಂಡ್ಗೆ ಎಷ್ಟು ಪವರ್ ಇದೆ ನೋಡಿ. ಎಷ್ಟೋ ಜನ ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಿಂತ್ಕೊಂಡು ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡು ಅದಿದೆಲ್ಲ, ಅದು ತುಂಬಾ ಇದು ಸರ್. ನಿಜ ಹೇಳ್ತೀನಿ ಸರ್, ಆ ಚಾಮುಂಡೇಶ್ವರಿ, ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ಚಾಮುಂಡೇಶ್ವರ ಆಶೀರ್ವಾದ ನಮ್ ಬಾಸ್ ಮೇಲೆ ಯಾವಾಗ್ಲೂ ಇದೆ, ಮುಂದೇನು ಇರುತ್ತೆ, ಯಾವಾಗ್ಲೂ ಇರುತ್ತೆ. ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್. ಅದೇ ಉದ್ದೇಶಕ್ಕೆ ಹೋಗಿದ್ ನಾವು. ನಮ್ ಬಾಸ್ ಒಳ್ಳೇದಾಗ್ಲಿ, ಒಳಗಡೆ ಆರೋಗ್ಯವಾಗಿರ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ ಅನ್ನೋ ನನ್ನ ಮನ್ಸಲ್ಲಿ ಆ ಯೋಚನೆ ಇಟ್ಕೊಂಡು ನಾನು ಹೋಗಿದ್ದೀನಿ. ನಾನು ಫಾಲೋವರ್ಸು ಲೈಕ್ಸು ಬೇಡ ಸರ್. ಅದ್ರ ಹೋಗಿ ಬಂದಂಗಿಂದ ನನ್ಗೇನು ಫಾಲೋವರ್ಸು ಬಂದಿಲ್ಲ, ಲೈಕ್ಸ್ ಬಂದಿಲ್ಲ. ಅದ್ರ ಉದ್ದೇಶನೂ ನನ್ಗಿಲ್ಲ. ನೋಡ್ತಾ ಇರ್ಬೋದು, ನಾನು 3-4 ವಿಡಿಯೋ ಕೊಟ್ಟಿದ್ದೀನಿ ಅಷ್ಟೇ. ಅದೊಂದು ಅಪ್ಡೇಟ್ ಕೇಳ್ತಿದ್ರಿಂದ ಹಾಕಿ 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 ಅಂತ ಕೇಳ್ತಿದ್ರಿಂದ 4 ವಿಡಿಯೋ ಹಾಕಿದ್ದೀನಿ ಅಷ್ಟೇ ಸರ್. ನನಗೆ ಬಾಸ್ ಹೆಸರಲ್ಲಿ ಸತ್ಯವಾಗ್ಲಿ ಹೇಳ್ತಿದ್ದೀನಿ, ನಾನು ಫಾಲೋವರ್ಸ್ಗಾಗ್ಲಿ ಲೈಕ್ಸ್ಗಾಗ್ಲಿ ಸತ್ವಾಗಿ ನನ್ನ ಹೆದೆ ಮುಟ್ಕೊಂಡು ಹೇಳ್ತಿದ್ದೀನಿ ಸರ್, ನಮ್ಮ ತಾಯಿ ಮೇಲೆ ಹಣೆಗೂ ನಾನು ಹೋಗಿಲ್ಲ ಸರ್. ನಾನು ನಮ್ಮ ಬಾಸ್ಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ, ಖುಷಿಯಾಗಿರ್ಲಿ ಅನ್ನೋ ಒಂದು ರೀಸನ್ಗೆ ಹೋಗಿದ್ದೀನಿ ಸರ್ ನಾನು ಅಷ್ಟೇ. 1000 ಜನ 1000 ಮಾತಾಡ್ಲಿ ಸರ್, ಆ ಭಗವಂತನ್ ಗೊತ್ತಿದೆ, ನನಗ್ ಗೊತ್ತಿದೆ ಅಲ್ವಾ. ಖಂಡಿತ. ಆಮೇಲೆ ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ, ಇನ್ನು ಡಿ ಬಾಸ್ ಅವ್ರದ್ದು ಡಿಸೆಂಬರ್ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನೆಲ್ಲ ಪ್ಲಾನ್ಗಳು ಮಾಡ್ಕೊಂಡಿದ್ದೀರಿ ಸರ್? ಪ್ಲಾನ್ ಅನ್ನಕ್ಕೆ ಅಂದ್ರೆ ನೋಡಿ, ಆ ಸಿನಿಮಾ ಅಂದ್ರೆ ಬರ್ತಾ ಇದ್ದಂಗೆ ನಿಮ್ಗೆ ಗೊತ್ತಿರಂಗೆ ಜಾತ್ರೆ, ಲಕ್ಷಾಂತರ ಜನ ಸೇರ್ತಾರೆ ನಿಮ್ಗೆ ಗೊತ್ತಿರಂಗೆ. ಅದಕ್ಕೆ ಏನೋ ಒಂದು ಮೈಂಡ್ ಅಲ್ಲಿ ಇದೆ ಸರ್ಪ್ರೈಸ್, ಬಟ್ ಏನೋ ಒಂದು ಮಾಡೋಣ ಅನ್ಕೊಂಡಿದೀನಿ. ಖಂಡಿತವಾಗ್ಲು ನಾನೊಬ್ಬ ಅಭಿಮಾನಿಯಾಗಿ ತುಂಬಾ ಖುಷಿಯಾಗಿ ಹೋಗಿ, ನಾನು ಯಾವಾಗ್ಲೂ ಹೆಂಗೆ ಎಲ್ಲಾ ಸಿನಿಮಾಗಳಿಗೆ ಹೋಗಿ ಖುಷಿಯಾಗಿ ನೋಡ್ಕೊಂಡು ವಿಜಿಲ್ ಹೊಡ್ಕೊಂಡು ನನ್ನ ಫ್ರೆಂಡ್ಸ್ಗಳ್ನ ಇವ್ರನ್ನೆಲ್ಲ ಕರ್ಕೊಂಡೋಗಿ ಸಿನಿಮಾ ನೋಡ್ಕೊಂಡು ಆ ಥರ ಮಾಮೂಲಿ ಇದ್ದೇ ಇರುತ್ತೆ ಸರ್. ಯಾಕೆಂದ್ರೆ ಅವ್ರು ಹೇಳಿದಾರಲ್ಲ, ಸಿನಿಮಾ ಪ್ರೊಡ್ಯೂಸರ್ ನಂಬಿ ಹಾಕಿದ್ದಾರೆ, ಯಾವತ್ತು ಇದು ಮಾಡಬೇಡಿ ಅಂತ. ಬಟ್ ನಮ್ಮ ಬಾಸ್ ಅದನ್ನೇನು ತೋರಿಸ್ತು ನಾವು ಮಾಡ್ತೀವಿ, ಬಿಡಲ್ಲ ಸರ್ ಅದನ್ನ. 1000 ಜನ 1000 ಮಾತಾಡ್ಲಿ ಸರ್, ಮಾತಾಡಿದವ್ರಿಗೆ ನಾವು ರಿಯಾಕ್ಟ್ ಮಾಡಲ್ಲ. ನಾವು ತುಂಬಾ ಒಳ್ಳೆ ಫ್ಯಾನ್ ಅಂತ ಹೇಳ್ತೀನಿ ನಾನು ಅವ್ರಿಗೆ ಒಳ್ಳೇದನ್ನ ಬಯಸ್ತೀನಿ. ಹಂಗಂತ ನಾನು ಯಾರಿಗೂ ಕೆಟ್ಟದ್ ಬಯಸಕ್ ಹೋಗಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ. ನನಗೆ ನಮ್ಮ ಬಾಸ್ ನಂಗೆ ತುಂಬಾ ಮುಖ್ಯ. ಹಾಗೆ ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಗೌರವಿಸ್ತೀನಿ ನಾನು. ಓಕೆ ಸರ್. ಓಕೆ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಗೂ ಒಳ್ಳೇದಾಗ್ಲಿ ಸರ್. ಆದಷ್ಟು ನಮ್ಮ ಗೌಡ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಮ್ಮ ಡಿ ಬಾಸ್ ಬಗ್ಗೆನೇ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಅಪ್ಡೇಟ್ಗಳು ಕೊಡ್ತಾರೆ. ಪ್ಲೀಸ್ ಇಂಥ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಡಿ ಬಾಸ್.